ಒಬೇದೇದೋಮನ ಮನೆಯಲ್ಲಿ ಯಾವ ರೀತಿಯಾಗಿ ಯೇಸು ಸ್ವಾಮಿ ಮಂಜೂಷ ಪೆಟ್ಟಿಯನ್ನು ಕಳಿಸಿದ್ರು. ಫಿಲಿಷ್ಟರ ಅಷ್ಟು ವರ್ಷಗಳ ಕಾಲ 30 ವರ್ಷಗಳ ಕಾಲ ಆಗದಂಥ ಕಾರ್ಯವನ್ನು ಒಬೇದೇದೋಮನ ಮನೆಯಲ್ಲಿ ದೇವರು ಅದ್ಭುತ ಕಾರ್ಯಗಳನ್ನು ಮಾಡಿದ್ರು. ಆತನು 3 ತಿಂಗಳಿನಲ್ಲಿ ದೊಡ್ಡ ಐಶ್ವರ್ಯವಂತನಾದ ಎಂಬುದಾಗಿ. ಯಾಕೆಂದರೆ ಆ ಮಂಜೂಷ ಪೆಟ್ಟಿಗಾಗಿ 1 ವರ್ಷ ಅಂದರೆ ದಾವೀದನು ಆಲಯವನ್ನು ಕಟ್ಟೋದಕ್ಕಿಂತ ಮುಂಚೆ ಆಲ್ರೆಡಿ ಒಬೇದೇದೋಮನು ಕಟ್ಟಿದ್ದನು. ಸೊ ಆ ಒಂದು ಮಂಜೂಷ ಪೆಟ್ಟಿ ಅವರ ಮನೆಗೆ ಬರ್ತದೆ, ಅವರ ಮನೆ ದೇವರ ಆಶೀರ್ವಾದ ಮಾಡ್ತಾರೆ. ಅದರಂತೆ ಈ ಬೀದರ್ ಜಿಲ್ಲೆಯಲ್ಲಿ ದೇವರು ಆ ಒಂದು ಪ್ರತಿಯೊಬ್ಬರ ಸೇವೆಯಲ್ಲೂ ಪ್ರತಿಯೊಬ್ಬರ ಸಭೆಯಲ್ಲೂ ಹೌದು ಮಂಜೂಷ ಪೆಟ್ಟಿಯನ್ನು ದೇವರು ಬರಮಾಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ಇಡೀ ಬೀದರ್ ಜಿಲ್ಲೆಯ ಪ್ರತಿಯೊಂದು ಸ್ಥಳದಲ್ಲೂ ಕೂಡ ದೇವರ ಮಹಿಮೆಯನ್ನು ಕಾಣುವಂತೆ, ದೇವರ ಮಹಿಮೆಯನ್ನು ಎಲ್ಲರ ಕುಟುಂಬದ ಮೇಲೆ ಬರಲಿ ಎಂಬುದನ್ನು ನಾನು ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಗ್ಲೋರಿ. ಯೆಸಯ್ಯ, ನೀನು ಮಾಡಿದಂಥ ಉಪಕಾರ, ನೀನು ಮಾಡಿದಂಥ ಮೇಲುಗಳು, ನೀನು ಮಾಡಿದಂಥ ಎಷ್ಟೋ ಕರ್ತನೆ ಕಾರ್ಯಗಳಲ್ಲಿ ದೇವರೇ ಈ ಒಂದು ಜಿಲ್ಲೆಯಲ್ಲಿ ಕರ್ತನೆ, ಈ ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆ ವಿದೇಶಗಳಲ್ಲಿ ದೇವರೇ ಒಂದು ದೊಡ್ಡ ದೊಡ್ಡ ಕಾರ್ಯವನ್ನಾಗಿ ಸೇವಕರನ್ನಾಗಿ ನಿಲ್ಲಿಸಿ ದೇವರೇ ಅವ್ರನ್ನ ಆಶೀರ್ವಾದ ಮಾಡ್ತೀವಿ ಎಂಬುದಾಗಿ ನಾನು ನಂಬುತ್ತೇನೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನೀನು ಮಾಡುವಂಥ ಮೇಲುಗಳಿಗಾಗಿ ಸ್ತೋತ್ರ ಸ್ತೋತ್ರ.